ಇವತ್ತು ಬೆಂಗಳೂರಲ್ಲಿ ಒಂದು ಥಿಯೇಟರ್ ನೆಲಸಮಾಗ್ತಿರೋದು ಕೇವಲ ಕಟ್ಟಡ ಮಾತ್ರ ಅಲ್ಲ, ಒಂದು ತಲೆಮಾರಿನ ನೆನಪು, ಒಂದು ಸಿನಿಮಾ ಸಂಸ್ಕೃತಿ, ಒಂದು ಇತಿಹಾಸ. ಇದು ಬೆಂಗಳೂರಿನ ಐಕಾನಿಕ್ ಊರ್ವಶಿ ಥಿಯೇಟರ್. ಸಾವಿರದ 1970ರಲ್ಲಿ ಆರಂಭಗೊಂಡ ಈ ಥಿಯೇಟರ್ನ ಉದ್ಘಾಟಿಸಿದ್ದು ನಿಮ್ಮೆಲ್ಲರ ನೆಚ್ಚಿನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಸುಮಾರು 1100 ಜನ ಕೂತ್ಕೊಂಡು ಸಿನಿಮಾ ನೋಡ್ಬೋದಾಗಿತ್ತು. ತನ್ನ 56 ವರ್ಷಗಳ ಸುದೀರ್ಘ ಜರ್ನಿಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಸಿನಿಮಾಗಳು ಪ್ರದರ್ಶನಗೊಂಡಿದೆ. ಇಲ್ಲಿ ಅದೆಷ್ಟೋ ಸಿನಿಮಾಗಳ ಫಸ್ಟ್ ಡೇ ಫಸ್ಟ್ ಶೋ, ಹೌಸ್ಫುಲ್ ಶೋಸ್ ಹಾಗೂ ಅಭಿಮಾನಿಗಳ ಹುಚ್ಚು ಸೆಲೆಬ್ರೇಷನ್ಗೆ ಊರ್ವಶಿ ಸಾಕ್ಷಿಯಾಗಿತ್ತು. ಆದರೆ ಇವತ್ತು 56 ವರ್ಷಗಳ ಇತಿಹಾಸವನ್ನು ಒಂದು JCB ಹಂತ ಹಂತವಾಗಿ ಕೆಡವುತ್ತಾ ಇದೆ. ಈ ಊರ್ವಶಿ ಎಷ್ಟೋ ಜನರ ಫಸ್ಟ್ ಮೂವಿ, ಎಷ್ಟೋ ಜನರ ಫಸ್ಟ್ ಡೇ ಫಸ್ಟ್ ಶೋ, ಎಷ್ಟೋ ಪ್ರೇಮಿಗಳ ಫಸ್ಟ್ ಡೇಟ್, ಎಷ್ಟೋ ಕುಟುಂಬಗಳ ವೀಕೆಂಡ್ ಸೆಲೆಬ್ರೇಷನ್, ಎಷ್ಟೋ ಅಭಿಮಾನಿಗಳ ಹುಚ್ಚು ಆಚರಣೆ, ಅದೆಲ್ಲವೂ ಒಂದೇ ಜಾಗದಲ್ಲಿ ಬೆರೆತುಕೊಂಡಿದೆ. ಇವತ್ತು ಊರ್ವಶಿ ಇಲ್ಲ, ನಾಳೆ ಇನ್ನೊಂದು ಥಿಯೇಟರ್ ಕೂಡ ಇಲ್ಲೇ ಇರ್ಬೋದು. ಇದು ಹಿಂಗೆ ಮುಂದುವರೆದ್ರೆ ನಮ್ಮ ಮಕ್ಕಳಿಗೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಸೆಲೆಬ್ರೇಷನ್ ಅಂದ್ರೆ ಏನು ಅಂತ ಕತೆ ಮಾಡಿ ಹೇಳುವಂಥ ಪರಿಸ್ಥಿತಿ ಬರುತ್ತೆ. ಊರ್ವಶಿ ಕೇವಲ ನೀನೊಂದು ಥಿಯೇಟರ್ ಅಷ್ಟೇ ಅಲ್ಲ, ಬೆಂಗಳೂರಿನ ಸಿನಿಮಾ ಕಲ್ಚರ್ನ ಒಂದು ಭಾಗವಾಗಿದೆ. ಕಟ್ಟಡ ಹೋಗಿದೆ, ಅದರ ನೆನಪುಗಳು ಯಾವತ್ತೂ ಹೋಗಲ್ಲ. ನೀವು ಊರ್ವಶಿ ಥಿಯೇಟರಲ್ಲಿ ಯಾವ ಸಿನಿಮಾ ನೋಡಿದ್ರಿ ಅಂತ ಕಾಮೆಂಟ್ ಮಾಡಿ.